ನಮಸ್ಕಾರ. ಬ್ಲೇಸ್ ಪಾಸ್ಕಲ್ ಅವರ ಈ ಮಾತು ನೋಡಿ, ಮನುಷ್ಯನ ಎಲ್ಲ ಸಮಸ್ಯೆಗಳು ಒಬ್ಬನೇ ಕೋಣೆಯಲ್ಲಿ ಸುಮ್ಮನೆ ಕೂರಕ್ಕಾಗಲ್ಲ ಅನ್ನೋದ್ರಿಂದನೇ ಶುರುವಾಗತ್ತೆ ಅಂತ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ? ಹಾಗಾದ್ರೆ ನಿಜಕ್ಕೂ ಒಬ್ಬಂಟಿಯಾಗಿರೋದು ಅಂದ್ರೆ ಏನು? ಅದೊಂದು ಶಿಕ್ಷಣ ಅಥವಾ ಅದೊಂದು ಶಕ್ತಿನಾ? ಬನ್ನಿ ಇವತ್ತು ಇದರ ಬಗ್ಗೆನೇ ಮಾತಾಡೋಣ. ನಮ್ಮ ಇವತ್ತಿನ ವಿಷಯವೇ ಏಕಾಂತ ಕಳೆದು ಹೋಗಿದ್ದಲ್ಲ, ಒಂಟಿತನದ ಶಕ್ತಿ. ಅಂದ್ರೆ ಒಬ್ಬಂಟಿಯಾಗಿರೋದು ಅಂದ್ರೆ ಎಲ್ಲೋ ಕಳೆದು ಹೋಗ್ಬಿಟ್ವಿ ಅಂತಲ್ಲ, ಅದರಲ್ಲೊಂದು ದೊಡ್ಡ ಪವರ್ ಇದೆ. ಆ ಶಕ್ತಿ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ಇವತ್ತಿನ ಜಗತ್ತಲ್ಲಿ ಯಾವಾಗ್ಲೂ ಜನ ಜೊತೆ ಇರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರಬೇಕು ಅನ್ನೋ ಒತ್ತಡ ಇರುತ್ತೆ. ಹಾಗಿದ್ದಾಗ ಒಬ್ಬಂಟಿಯಾಗಿದ್ರೆ ಅದನ್ನೊಂದು ಫೇಲ್ಯೂರ್ ತರ ನೋಡಲಾಗುತ್ತೆ ಅಲ್ವಾ? ನಿಜವಾಗ್ಲೂ ಒಬ್ಬಂಟಿಯಾಗಿರೋದು ಒಂದು ಸೋಲಿನ ಸಂಕೇತನಾ? ಇದೇ ಪ್ರಶ್ನೆಗೆ ಇವತ್ತು ಉತ್ತರ ಹುಡ್ಕೊಳ್ಳೋಣ. ಮೊದಲಿಗೆ ನಾವು ಎರಡು ಮುಖ್ಯ ಪದಗಳ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಒಂದು ಒಂಟಿತನ, ಇನ್ನೊಂದು ಏಕಾಂತ. ಒಂಟಿತನ ಅಂದ್ರೆ ಅದು ಒಬ್ಬಂಟಿಯಾಗಿರೋದ್ರಿಂದ ಬರೋ ನೋವು, ಅದು ಬೇಡ ಅಂದ್ರೂ ಬರುತ್ತೆ. ಆದರೆ ಏಕಾಂತ ಇದೆಯಲ್ಲ, ಅದು ಹಾಗಲ್ಲ. ಅದನ್ನ ನಾವು ಬೇಕು ಅಂತಾನೆ ಆಯ್ಕೆ ಮಾಡ್ಕೋತೀವಿ. ಅದೊಂಥರ ವೈಭವ. ಹಾಗಾದ್ರೆ ಈ ಏಕಾಂತದ ಪಯಣದ ಮೊದಲ ಹೆಜ್ಜೆ ಇಡೋಣ. ಅದೇ ಮೌನದ ಭಯ. ಯಾಕೆ ನಮ್ಗೆ ಸುಮ್ನೆ ಒಂದು ಖಾಲಿ ರೂಮಲ್ಲಿ ಕೂರಕ್ಕಾಗಲ್ಲ? ಯಾಕೆ ಅಲ್ಲಿಂದ ಓಡಿ ಹೋಗ್ಬೇಕು ಅನ್ಸುತ್ತೆ? ಒಂದು ಕ್ಷಣ ಯೋಚನೆ ಮಾಡಿ. ಹೊರಗಿನ ಎಲ್ಲಾ ಶಬ್ದ, ಗಲಾಟೆ, ಡಿಸ್ಟ್ರಾಕ್ಷನ್ ಎಲ್ಲಾನೂ ಸೈಲೆಂಟ್ ಆದ್ರೆ ಏನಾಗತ್ತೆ ಅಂದ್ರೆ ನಮ್ಮ ಒಳಗಿನ ಗದ್ದಲ ಜಾಸ್ತಿ ಆಗತ್ತೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಹಳೆ ನೆನಪುಗಳು, ಭಯಗಳು, ಚಿಂತೆಗಳು ಎಲ್ಲನೂ ಒಟ್ಟಿಗೆ ಮೇಲೆದ್ದು ಬರುತ್ತೆ. ಹೆಚ್ಚಿನವರಿಗೆ ಏಕಾಂತದ ಮೊದಲ ಅನುಭವ ಇದೇ ಆಗಿರುತ್ತೆ. ಸರಿ, ಈ ಥರ ಒಳಗಡೆ ಒಂದು ಬಿರುಗಾಳಿ ಎದ್ದಾಗೆ ಯಾಕಾಗತ್ತೆ? ಅದಕ್ಕೆ 3 ಮುಖ್ಯ ಕಾರಣಗಳಿವೆ. ಮೊದಲನೇದು, ವಿಕಾಸದ ದೃಷ್ಟಿಯಿಂದ ನಮ್ಮ ಮೆದುಳಿಗೆ ಒಂಟಿಯಾಗಿರೋದು ಅಂದ್ರೆ ಒಂದು ಥರದ ಡೇಂಜರ್ ಸಿಗ್ನಲ್. ಎರಡನೇದಾಗಿ, ನಮ್ಮ ಇನ್ನರ್ ಕ್ರಿಟಿಕ್ ಅಂದ್ರೆ ನಮ್ಮೊಳಗಿನ ವಿಮರ್ಶಕ ಸುಮ್ಮನೆ ಕೂರಕ್ ಬಿಡಲ್ಲ, ಹಳೆ ತಪ್ಪುಗಳನ್ನ, ಭಯಗಳನ್ನ ಎತ್ತಿ ತರ್ತಾನೆ. ಇನ್ನು ಮೂರನೇದು, ಬೇರೆಯವರು ನಮ್ಮನ್ನ ನೋಡ್ಬೇಕು, ನಮ್ಮನ್ನ ಒಪ್ಕೋಬೇಕು ಅನ್ನೋ ಬಯಕೆ. ಯಾರೂ ನಮ್ಮನ್ನ ಗಮನಿಸ್ತಿಲ್ಲ ಅಂದ್ರೆ ನಮಗೆ ಬೆಲೆನೇ ಇಲ್ವೇನೋ ಅನ್ನೋ ಭಯ. ಓಕೆ, ಈ ಅಸ್ವಸ್ಥತೆ ಯಾಕಾಗುತ್ತೆ ಅಂತ ಗೊತ್ತಾಯ್ತು. ಆದ್ರೆ ನಾವು ಸುಮ್ನೆ ಕೂತಾಗ ನಮ್ಮ ಮೆದುಳಿನೊಳಗೆ ಸೈಂಟಿಫಿಕ್ ಆಗಿ ಏನ್ ನಡೀತಾ ಇರುತ್ತೆ, ಬನ್ನಿ ನೋಡೋಣ. ನಮ್ಗನ್ಸುತ್ತೆ ನಾವು ಸುಮ್ಮನೆ ಕೂತ್ರೆ ನಮ್ ಬ್ರೈನ್ ಕೂಡ ರೆಸ್ಟ್ ಮಾಡ್ತಿರುತ್ತೆ ಅಂತ. ಆದ್ರೆ ಸತ್ಯ ಅದಲ್ಲ. ನಮ್ ಮೆದುಳು ಆಗ ಇನ್ನಷ್ಟು ಆಕ್ಟಿವ್ ಆಗುತ್ತೆ. ಅದನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಥವಾ DMN ಅಂತ ಕರೀತಾರೆ. ಇದೊಂಥರ ನಮ್ಮ ಮೆದುಳಿನ ಇನ್ನರ್ ಥಿಯೇಟರ್ ಇದ್ದಾಗೆ. ಹೊರಗಿನ ಡಿಸ್ಟ್ರಾಕ್ಷನ್ ನಿಂತ ತಕ್ಷಣ ಈ ಥಿಯೇಟರ್ ಶುರುವಾಗುತ್ತೆ. ಇದು ನಮ್ಮ ಹಳೆ ನೆನಪುಗಳನ್ನ ಪ್ರಾಸೆಸ್ ಮಾಡುತ್ತೆ, ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ, ಮತ್ತೆ ಭವಿಷ್ಯದ ಬಗ್ಗೆ ಪ್ಲಾನ್ ಕೂಡ ಮಾಡುತ್ತೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಾವು ಬೇಕು ಅಂತಾನೆ ಏಕಾಂತವನ್ನ ಅಭ್ಯಾಸ ಮಾಡಿದ್ರೆ ಅದು ನಮ್ಮ ಮೆದುಳನ್ನೇ ಬದಲಾಯಿಸಬಲ್ಲದು. ಹೌದು, ಇದಕ್ಕೆ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ಗಮನ ಕೇಂದ್ರ ಅಂದ್ರೆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಅದೇ ಸಮಯದಲ್ಲಿ ನಮ್ಮ ಭಯದ ಕೇಂದ್ರ ಅಂದ್ರೆ ಅಮಿಗ್ಡಾಲ ಸಣ್ಣದಾಗತ್ತೆ. ಇದರರ್ಥ ನಾವು ಭಾವನಾತ್ಮಕವಾಗಿ ಇನ್ನಷ್ಟು ಸ್ಥಿರರಾಗ್ತೀವಿ. ನೆನ್ಪಿಡಿ, ಸುಮ್ಮನೆ ಕೂತಾಗ ಮನ್ಸು ಎಲ್ಲೆಲ್ಲೋ ಹೋಗುತ್ತಲ್ಲ, ಅದು ಸೋಮಾರಿತನ ಅಲ್ವೇ ಅಲ್ಲ. ಅದು ಒಂದು ಕಾಗ್ನಿಟಿವ್ ಇನ್ಕ್ಯುಬೇಟರ್. ಅಂದ್ರೆ ಹೊಸ ಹೊಸ ಐಡಿಯಾಗಳು, ಸೃಜನಶೀಲ ಆಲೋಚನೆಗಳು ಹುಟ್ಟೋಕೆ ಬೇಕಾದ ಒಂದು ಜಾಗ ಅದು. ಸರಿ, ಇಷ್ಟೆಲ್ಲ ಕಷ್ಟಪಟ್ಟು ಮೌನವನ್ನ ಎದುರಿಸೋದ್ರಿಂದ ಏನ್ ಸಿಗುತ್ತೆ? ಏಕಾಂತ ನಮಗೆ ಕೊಡುವ ಗುಪ್ತ ಕೊಡುಗೆಗಳು ಏನು? ಈಗ ಅದನ್ನ ನೋಡೋಣ. ಮೊದಲನೇ ಮತ್ತು ಬಹುಶಃ ಅತಿ ದೊಡ್ಡ ಕೊಡುಗೆ ಅಂದ್ರೆ ಅಥೆಂಟಿಸಿಟಿ. ಅಂದ್ರೆ ನಮ್ಮ ನಿಜವಾದ ಸ್ವರೂಪ. ಯಾರೂ ನಮ್ಮನ್ನ ನೋಡ್ತಿಲ್ಲ, ಜಡ್ಜ್ ಮಾಡ್ತಿಲ್ಲ ಅಂದಾಗ ನಮ್ಮ ನಿಜವಾದ ವ್ಯಕ್ತಿತ್ವ ಹೊರಬರುತ್ತೆ. ನಾವು ಯಾರು ಅನ್ನೋದು ನಮ್ಗೇ ಗೊತ್ತಾಗುತ್ತೆ. ಎರಡನೇ ಕೊಡುಗೆ ರೆಸಿಲಿಯನ್ಸ್ ಅಥವಾ ಸ್ಥಿತಿಸ್ಥಾಪಕತ್ವ. ಅಂದ್ರೆ ಕಷ್ಟ ಬಂದಾಗ ಕುಗ್ಗಿ ಹೋಗದೆ ಅದನ್ನ ಎದುರಿಸೋ ಶಕ್ತಿ. ಬೇರೆಯವರು ಬಂದು ಸಮಾಧಾನ ಮಾಡಬೇಕು ಅಂತ ಕಾಯೋದಕ್ಕಿಂತ ನಮ್ಗೆ ನಾವೇ ಧೈರ್ಯ ತುಂಬಿಕೊಳ್ಳೋದನ್ನ ಕಲಿತೀವಿ. ನಮ್ಮ ಒಳಗಿನ ದಿಕ್ಸೂಚಿಯನ್ನ ನಂಬೋಕೆ ಶುರು ಮಾಡ್ತೀವಿ. ಮೂರನೇ ಕೊಡುಗೆ ಕ್ರಿಯೇಟಿವಿಟಿ ಅಥವಾ ಸೃಜನಾಶೀಲತೆ. ಆ ಕಾಗ್ನಿಟಿವ್ ಇನ್ಕ್ಯುಬೇಟರ್ ಬಗ್ಗೆ ಹೇಳಿದ್ನಲ್ಲ, ಅದೇ ಇದು. ಆ ಮೌನ ನಮ್ಮ ಮೆದುಳನ್ನ ಫ್ರೀ ಮಾಡುತ್ತೆ. ಹೊಸ ಐಡಿಯಾಗಳು, ಹೊಸ ಕಲ್ಪನೆಗಳು ಹುಟ್ಟೋಕೆ ದಾರಿ ಮಾಡಿಕೊಡುತ್ತೆ. ನಂಬೋಕೆ ಕಷ್ಟ ಆದ್ರೆ ಇತಿಹಾಸದ ಶ್ರೇಷ್ಠ ವ್ಯಕ್ತಿಗಳನ್ನ ನೋಡಿ. ನಿಕೋಲಾ ಟೆಸ್ಲಾ ಅವರು ತಮ್ಮ ದೊಡ್ಡ ದೊಡ್ಡ ಆವಿಷ್ಕಾರಗಳನ್ನ ಸಂಪೂರ್ಣವಾಗಿ ಮನಸ್ಸಲ್ಲೇ ಡಿಸೈನ್ ಮಾಡ್ತಿದ್ರಂತೆ. JK ರೋಲಿಂಗ್ ಇಡೀ ಹ್ಯಾರಿ ಪಾಟರ್ ಸರಣಿಯ ಕಲ್ಪನೆ ಬಂದಿದ್ದೇ ಒಂದು ರೈಲು ಪ್ರಯಾಣದ ಏಕಾಂತದಲ್ಲಿ. ಇನ್ನು ಬೀಥೋವನ್
ಅವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ. ಆದ್ರೆ ಆ ಮೌನದಲ್ಲೇ ಅವರು ಅಮರ ಸಂಗೀತವನ್ನ ರಚಿಸಿದ್ರು. ಇದೆಲ್ಲ ಏಕಾಂತದ ಶಕ್ತಿ. ಇಲ್ಲೇವರೆಗೂ ಒಬ್ಬಂಟಿಯಾಗಿರೋದ್ರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇಲ್ಲೊಂದು ವಿರೋಧಾಭಾಸ ಇದೆ. ಏಕಾಂತವನ್ನ ಪ್ರೀತಿಸೋದು ಹೇಗೆ ನಮ್ಮ ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತೆ ಅನ್ನೋದನ್ನ ನೋಡೋಣ. ಹೌದು, ಒಬ್ಬಂಟಿಯಾಗಿರೋದಕ್ಕೂ ಒಟ್ಟಿಗಿರೋದಕ್ಕೂ ಒಂದು ಅದ್ಭುತ ನಂಟಿದೆ. ನಾವು ಸಂಬಂಧಗಳನ್ನ ಹೇಗೆ ಬೆಳೆಸ್ತೀವಿ? 2 ರೀತಿ ಇರುತ್ತೆ. ಒಂದು ಅಗತ್ಯತೆಯಿಂದ, ಅಂದ್ರೆ ನಮ್ಮಲ್ಲಿರೋ ಖಾಲಿತನವನ್ನ ತುಂಬೋಕೆ, ನಮಗೆ ಕಂಪ್ಲೀಟ್ ಅನ್ಸೋಕೆ ಬೇರೆಯವರನ್ನ ಹುಡುಕೋದು. ಇನ್ನೊಂದು ರೀತಿ ಪೂರ್ಣತೆಯಿಂದ, ಅಂದ್ರೆ ನಾವು ನಮ್ಮಷ್ಟಕ್ಕೆ ನಾವೇ ಕಂಪ್ಲೀಟ್ ಆಗಿರ್ತೀವಿ, ಆ ಪೂರ್ಣತೆಯನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕೆ ಸಂಬಂಧ ಬೆಳೆಸೋದು. ಏಕಾಂತ ನಮಗೆ ಈ 2ನೇ ದಾರಿಯನ್ನ ತೋರಿಸುತ್ತೆ. ಖಲೀಲ್ ಗಿಬ್ರಾನ್ ಅವರ ಈ ಮಾತು ಕೇಳಿ, ನಿಮ್ಮ ಒಟ್ಟಿಗೆ ಇರುವುದರಲ್ಲಿಯೂ ಅಂತರವಿರಲಿ. ಎಷ್ಟು ಸುಂದರವಾದ ಮಾತಲ್ವಾ? ಆರೋಗ್ಯಕರ ಸಂಬಂಧ ಅಂದ್ರೆ ಯಾವಾಗ್ಲೂ ಅಂಟಿಕೊಂಡಿರೋದಲ್ಲ, ಒಬ್ರಿಗೊಬ್ರು ಅವರವರ ಸ್ಪೇಸನ್ನ ಗೌರವಿಸೋದು ಕೂಡ ಹೌದು. ಹಾಗಾದ್ರೆ ಒಂದು ನಿಜವಾದ ಅಧಿಕೃತ ಸಂಬಂಧದ ಲಕ್ಷಣಗಳೇನು? ಇಲ್ಲಿ ಕೆಲವು ಪಾಯಿಂಟ್ಸ್ ಇವೆ. ಇಬ್ಬರು ಒಟ್ಟಿಗೆ ಬೆಳೀತಿರ್ತಾರೆ. ತಮ್ಮ ದೌರ್ಬಲ್ಯಗಳನ್ನ ಹೇಳ್ಕೊಳ್ಳೋಕೆ ಭಯ ಇರಲ್ಲ. ಒಬ್ಬರ ಏಕಾಂತವನ್ನ ಇನ್ನೊಬ್ರು ಗೌರವಿಸ್ತಾರೆ. ಮತ್ತು ಪ್ರತಿಯೊಂದಕ್ಕೂ ಮಾತುಗಳೇ ಬೇಕಾಗಲ್ಲ, ಭಾವನೆಗಳು ಅರ್ಥ ಆಗುತ್ತೆ. ಸೊ ಈ ಇಡೀ ಚರ್ಚೆಯನ್ನ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಇದನ್ನ ಕೇವಲ ಒಂದು ಇನ್ಫಾರ್ಮೇಷನ್ ಅಂತ ತಗೋಬೇಡಿ. ಇದೊಂದು ಆತ್ಮಶೋಧನೆಗೆ ಆಹ್ವಾನ. ಪ್ರತಿಯೊಬ್ಬರೊಳಗಿನ ಆ ಮೌನ, ಅದು ಏನನ್ನೋ ಹೇಳೋಕೆ ಕಾಯ್ತಾ ಇರುತ್ತೆ. ಆ ಮೌನ ಏನನ್ನೋ ಬಹಿರಂಗಪಡಿಸಲು ಕಾಯ್ತಿದೆ. ಸ್ವಲ್ಪ ಯೋಚನೆ ಮಾಡಿ.